ಪ್ರೀತಿಸಿ ಮದುವೆಯಾಗಿದ್ದಂತಹ ಹೆಂಡತಿ ತನ್ನ ಗಂಡನ ಸ್ನೇಹಿತನ ಜೊತೆ ಓಡಿ ಹೋಗಿರುವಂತಹ ಪ್ರಕರಣ ಸಂಭವಿಸಿದೆ. ಮದುವೆಯಾಗಿ 2 ವರ್ಷಕ್ಕೆ ಹೆಂಡತಿ ಗಂಡನ ಸ್ನೇಹಿತನ ಜೊತೆಗೆ ಜೂಟಂದಿದ್ದಾಳೆ. ಗಂಡನ ಸ್ನೇಹಿತನ ಜೊತೆಗೆ ಪತ್ನಿ ಪರಾರಿಯಾಗಿದ್ದಾಳೆ. ಇತ್ತ ಪತಿ ಈಗ ತಲೆ ಚಚ್ಕೊಳ್ತಾ ಇದ್ದಾರೆ. ಬನ್ನಂಗಾಡಿ ಗ್ರಾಮದ ಆಟೋ ಚಾಲಕ ಸಾಗರ್ ಅವರ ವ್ಯಥೆಯ ಕಥೆ ಇದು. ಮಂಡ್ಯದಲ್ಲಿ ಆಟೋ ಡ್ರೈವರ್ ಲವ್ ಫಜೀತಿ ಸ್ಟೋರಿ ಇದು. ಪರಸ್ಪರ ಪ್ರೀತಿಸಿ ಸಾಗರ್ ಹಾಗೂ ರಕ್ಷಿತಾ ಇಬ್ರು ಕೂಡ ಮದುವೆಯಾಗಿದ್ರು. ಓದ್ತಾ ಇರುವಾಗಲೇ ಪ್ರೇಮಾಂಕುರವಾಯಿತು. ಅದಾದ ಬಳಿಕ ಸಾಗರ್ ಹಾಗೂ ರಕ್ಷಿತಾ ಇಬ್ರು ಕೂಡ ಮದುವೆಯಾಗಿದ್ರು. 2 ವರ್ಷ 2 ವರ್ಷಕ್ಕೆ ಗಂಡನ ಸ್ನೇಹಿತನ ಜೊತೆಗೇನೆ ಎಸ್ಕೇಪ್ ಆಗಿದ್ದಾಳೆ ಹೆಂಡತಿ. ಸ್ನೇಹಿತ ಆಟೋ ಡ್ರೈವರ್ ಇಂದ್ರ ಎಂಬಾತನ ಜೊತೆಗೆ ಪರಾರಿಯಾಗಿದ್ದಾಳೆ. ದೇವಸ್ಥಾನದಲ್ಲಿ ಮದುವೆಯಾಗಿ ಫೋಟೋ ಸ್ಟೇಟಸ್ ಹಾಕೊಂಡಿದ್ರು ಪತ್ನಿ. ಇದನ್ನು ನೋಡಿದ್ರೆ ಗಂಡನ ಜಂಗಾಬಲವೇ ಕುಸಿದು ಹೋಯಿತು. ಆಘಾತಕ್ಕೆ ಒಳಗಾಗಿದ್ದಾರೆ ಪತಿರಾಯ. ಹೆಂಡತಿಯ ಕಳ್ಳಾಟ ನೋಡಿ ಈಗ ನ್ಯಾಯಕ್ಕಾಗಿ ಗಂಡ ಸಾಗರ್ ಅವರು ಮೊರೆ ಹೋಗಿದ್ದಾರೆ. ನನಗೆ ನ್ಯಾಯ ಬೇಕು, ನಾನು ಮೋಸಕ್ಕೆ ಒಳಗಾಗಿದ್ದೀನಿ. ಪ್ರೀತಿಸಿ ಮದುವೆಯಾದಂತಹ ಹೆಂಡತಿ ನನಗೆ ಮೋಸ ಮಾಡಿದ್ದಾಳೆ. ಸ್ನೇಹಿತನ ಜೊತೆಗೆ ಓಡ್ ಹೋಗಿ ಮದುವೆಯಾಗಿದ್ದಾಳೆ. ಇನ್ನು ಇದೇ ರೀತಿ ಏನಾದರೂ ಗಂಡು ಮಕ್ಕಳು ಮಾಡಿದಿದ್ರೆ ಇಷ್ಟೊತ್ತಿಗಾಗಲೇ ಪ್ರಕರಣ ದಾಖಲಾಗಿ ಗಂಡನನ್ನು ಒಳಗೆ ಹಾಕಿ ಚೆನ್ನಾಗಿ ರುಬ್ತಾ ಇದ್ರು. ಇನ್ನು ಪತ್ನಿ ರಕ್ಷಿತಾ ಮತ್ತು ಸ್ನೇಹಿತ ಇಂದ್ರ ಇವರಿಬ್ಬರೂ ಕೂಡ ಪ್ರೀತಿ ಮಾಡ್ತಾ ಇದ್ರಂತೆ. ತಂಗಿ ಅಂತಿದ್ದವನ ಜೊತೆಗೆ ಓಡ್ ಹೋಗಿದ್ದಾಳೆ. ನನ್ನ ಭಾವ ಅಂತ ಕರೆದು ಹೆಂಡತಿಯನ್ನೇ ಕರ್ಕೊಂಡು ಹೋಗಿದ್ದಾನೆ. ನನ್ನನ್ನು ಭಾವ ಅಂತ ಹೇಳಿ ಕೊನೆಗೆ ನನ್ನ ಹೆಂಡತಿಯನ್ನೇ ಕರೆದು ಓಡ್ ಹೋಗಿದ್ದಾನೆ. 1 ಲಕ್ಷ ನಗದು 22 ಗ್ರಾಮ್ ಒಡವೆ ಜೊತೆಗೆ ಓಡ್ ಹೋಗಿದ್ದಾಳೆ. ನನ್ನ ಹೆಂಡತಿ ಚೆನ್ನಾಗಿರ್ಲಿ, ನನಗೆ ಡೈವರ್ಸ್ ಕೊಡ್ಲಿ. ಆದರೆ ಮನೆಯಿಂದ ತೆಗೆದುಕೊಂಡು ಹೋಗಿರೋ ಚಿನ್ನಾಭರಣ ಹಣ ಏನಿದೆ ಅದನ್ನು ವಾಪಸ್ ಕೊಡ್ಲಿ. ಸಾಲ ಮಾಡ್ಕೊಂಡಿದ್ದೀನಿ ಸ್ವಾಮಿ, ನಾನು ಆಟೋ ಓಡಿಸಿ ಜೀವನ ಮಾಡ್ತಾ ಇದ್ದೀನಿ, ಕಷ್ಟ ಇದೆ ನನಗೆ. ಆದರೆ ಹೆಂಡತಿ ಈ ರೀತಿ ಓಡ್ ಹೋಗಿರುವಂಥದ್ದು, ನಾನೀಗ ನನ್ನ ಜೀವನ ಕಳ್ಕೊಂಡು ಅತಂತ್ರವಾಗಿದ್ದೀನಿ. ನಾನು ಹಣ ತಗೊಂಡು ಹೋಗಿದ್ದಾಳೆ, ಮನೆಯಿಂದ ಚಿನ್ನಾಭರಣ ಕದ್ದು ಓಡ್ ಹೋಗಿದ್ದಾಳೆ. ಅದನ್ನು ವಾಪಸ್ ಕೊಡಿಸಿ ನನ್ನ ಜೀವನ ನಾನು ಕಟ್ಕೊಳ್ಬೇಕು ಅಂತ ಮಾಧ್ಯಮಗಳ ಮುಂದೆ ಪತಿ ಸಾಗರ್ ಅವರು ಅಳಲು ತೋಡ್ಕೊಂಡಿದ್ದಾರೆ. ನಮ್ಮ ಮನೆ ಪಕ್ಕದವರು ಈ ಒಂದು 15 ದಿವಸ ಗಲಾಟೆ ಮಾಡಿದ್ರು. ಅವರೇ ಜಗಳ ಮಾಡಿದ್ರು ನಮ್ಗೆ. ಆ ಜಗಳಕ್ಕೆ ನಾವು ಕಂಪ್ಲೇಂಟ್ ಕೊಡಿಕ್ ಹೋಗಿದಾಗ ಇವಳು ಮನೆಯಲ್ಲಿ ಒಬ್ಳೇ ಇದ್ಲು. ಅವ್ರು ಒಬ್ಳೇ ಇದ್ದಾಗ ಏನ್ ಮಾಡೋರು ಇವರು, ಈ ತರ ಕಂಪ್ಲೇಂಟ್ ಜಗಳ ಮಾಡ್ಕೊ ಹೋಯ್ತು ಅಂದ್ರೆ ನೀನು ಬಹಳ ಹಾಳಾಗೋಯ್ತದೆ, ನೀನು ಇಲ್ಲಿ ಕ್ಷೇಮ ಅಲ್ಲ ಇರೋದು, ನೀನು ಯಾರನ್ನ ಬೇರೆ ಇಷ್ಟಪಡ್ಕೊಂಡು ಪರವೈಸ್ ಮಾಡ್ಕೊಂಡು ನೀನು ಹೊಂದೋಗು, ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ, ನಾವು ಹೆಲ್ಪ್ ಮಾಡಿ ನಿನ್ನ ಮದುವೆನೂ ಮಾಡ್ತೀವಿ, ನೀನು ಎಲ್ಲಿ ಬೇಕೋ ಕರ್ಕೊ ತಲುಪಿಸ್ತೀವಿ ಅಂತ ಎಲ್ಲಾನು ಹೇಳಿ ಈ ಹುಡುಗಿನ ಕರ್ಕೊ ಹೋಗಿ ಇವರು ಬೆಂಗಳೂರಲ್ಲಿ ಯಾವುದೋ ಒಂದು ಮನೆ ಮಾಡಿ ಇಡ್ಸಿ, ಇವರು ಅವರ ಸಂಬಂಧಿಕರು ಮನೆಯೆಲ್ಲ ಇಡಿಸಿ ಇವಾಗ ಹುಡುಗಿಯ ಮದುವೆ ಮಾಡೋದು ಸರ್. ಆಮೇಲೆ ಏನಪ್ಪಾ ಅಂದ್ರೆ ಈ ತರ ಬೇರೆ ಯಾರಿಗೂ ಫ್ಯಾಮಿಲಿಗೆ ಆಗೋದ್ ಬೇಡ. ಇವರು ಮಾಡಿಯಾರ ಯಾರು ಅಂದ್ರೆ ನಮ್ಮನೆ ಅಕ್ಕಪಕ್ಕ, ನಮ್ಮ ಮನೆ ಪಕ್ಕದರೆಯ ಪ್ರೆಸೆಂಟ್ ಒಬ್ಬ ಮಾಡ್ಯಾನು ವಿವೇಕ, ಅವ್ರ ತಾಯಿ ಜಮುನಾ, ಅವನ ಮಗ ಕಿವಿ ಮಗ ವಿನಯ್, ಅವನ ಗಂಡ ಕೃಷ್ಣೇಗೌಡ, ಇವ್ 4 ಜನ ಸೇರಿ ನಮ್ಮ ಮನೆಯನ್ನು ಹಾಳು ಮಾಡೋರೆ. ಇನ್ನೊಂದು ಮನೆ ಈ ತರ ಹಾಳೋಗೋದು ಬೇಡ ಸರ್. ಇವ್ರ ಮೇಲೆ ಕಠಿಣ ಶಿಕ್ಷೆಯನ್ನು ತಗೋಬೇಕು, ನೀವು ಕ್ರಮ ತಗೋಬೇಕು. ನಮ್ ನ್ಯಾಯ ಕೊಡ್ಸ್ಕೊಂಡು ನಾವು ಬಿಡಲ್ಲ ಸರ್ ಇವ್ರನ್ನ. ನಾವು ಬೇರೆ ನಿಕ್ಕೆಲ್ಲ ಹೋಗ್ತೀವಿ. ಇವರು ನಾವು ಹುಡುಗಿಗೆ ಅವ್ರಿಗೆ ಏನು ಅಂತಾನೆ ಗೊತ್ತಿರಲಿಲ್ಲ. ಅವಳನ್ನ ಆ ತರ ಬ್ರೈನ್ ವಾಶ್ ಮಾಡಿ ಈ ತರ ಎಲ್ಲ ಮಾಡೋರು ಸರ್. ಇವ್ರ ಮೇಲೆ ನೀವು ಕ್ರಮ ತಗೋಬೇಕು, ನಮ್ಗೆ ನ್ಯಾಯ ಕೊಡ್ಸ್ಬೇಕು. ನಮ್ಮ ಮನೆ ಪಕ್ಕದವರು ಇದು ಪತಿ ಸಾಗರ್ ಅವರು ಹೇಳ್ತಾ ಇರುವಂತಹ ಮಾತುಗಳು. ಓಡ್ ಹೋಗಿದ್ದೇನೋ ಹೋದ್ರು, ಆದರೆ ಡೈವರ್ಸ್ ಕೊಡಬೇಕಾಗಿತ್ತಲ್ಲ ನನಗೆ. ಜೊತೆಗೆ ಇವರೇನು ಸ್ಟೇಟಸ್ ಹಾಕೊಂಡಿದ್ದಾರೆ ಈಗ, ಅದಕ್ಕೂ ಮುಂಚೆ ನನ್ನ ಮನೆಯಿಂದ ದುಡ್ಡು ತಗೊಂಡು ಓಡೋಗಿದ್ದಾರೆ. ದುಡ್ಡು ಚಿನ್ನ ಒಡವೆ ಎಲ್ಲ ತಗೊಂಡು ಓಡೋಗಿದ್ದಾರೆ. ಈಗ ನಾನೇನು ಮಾಡಲಿ? ನಾನೀಗ ನಡು ನೀರಿನಲ್ಲಿದ್ದೀನಿ, ಸಾಲ ಮಾಡ್ಕೊಂಡಿದ್ದೀನಿ, ಜೀವನ ನಡೆಸೋದು ಕಷ್ಟವಾಗ್ತಾ ಇದೆ. ಆದರೆ ನನ್ನ ಮನೆಯಲ್ಲೇ ಇದ್ಕೊಂಡು ನನ್ನನ್ನೇ ಭಾವ ಅಂತ ಹೇಳ್ತಾ ಆಕೆಯನ್ನು ತಂಗಿ ಅಂತ ಹೇಳಿಕೊಂಡು ಕೊನೆಗೆ ಆಕೆಯನ್ನು ಕರೆದುಕೊಂಡು ಓಡ್ ಹೋಗಿದ್ದಾನೆ ಅಂತ ಸಾಗರ್ ಅವರು ಅಳಲು ತೋಡ್ಕೊಂಡಿದ್ದಾರೆ. ಜೊತೆಗೆ ನನಗೆ ನ್ಯಾಯ ಬೇಕು ಅಂತ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ. ಯಾಕಂದರೆ ಸಹಜವಾಗಿ ಈ ಪ್ರಕರಣದಲ್ಲಿ ಏನಾದರೂ ಆ ಪತಿನೇ ಏನಾದರೂ ಈ ರೀತಿ ಮೋಸ ಮಾಡಿದಿದ್ರೆ ಇಷ್ಟೊತ್ತಿಗಾಗಲೇ ಪ್ರಕರಣ ದಾಖಲಾಗಿ ಏನೇನಾಗ್ತಿತ್ತೋ ಗೊತ್ತಿಲ್ಲ ಪ್ರಕರಣದಲ್ಲಿ. ಆದರೆ ಮಹಿಳೆಯರು ಈ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಎಲ್ಲಿಗಪ್ಪ ಹೋಗಬೇಕು ನ್ಯಾಯ ಕೇಳೋದಕ್ಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಹೀಗಾಗಿ
ಪತಿ ಸಾಗರ್ ಅವರು ಈ ಬಗ್ಗೆ ನನಗೆ ನ್ಯಾಯ ಸಿಗಬೇಕು, ಆಕೆ ಏನು ತಗೊಂಡು ಹೋಗಿದ್ದಾಳೆ ದುಡ್ಡು, ಆ ದುಡ್ಡು ಚಿನ್ನಾಭರಣ ಅದನ್ನು ವಾಪಸ್ ಮರಳಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.